ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಬಂದು ಸಂಜೆ ಕೆಲಸಕ್ಕೆ ಹೋಗಿದ್ದೆ ಇವತ್ತು. ಬಂದು ಬಾಗಿಲಿಗೆ ನೀರು ಹಾಕಿ ಲೈಟ್ ಹಾಕಿ ಮತ್ತು ಒಂದು ಸ್ವಲ್ಪ ಬಿಸಿನೀರು ಕಾಲು ಹಾಕೋ ತುಂಬ ಇದ್ದಿದ್ವು ನನಗೆ. ಹಾಗಾಗಿ ಬಿಸಿನೀರು ಕಾಲ ಮೇಲೆ ಹಾಕ್ಕೊಂಡು ಹಾಗೆ ಕೂತ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಲಿಕೊಂಬಿಟ್ಟಿದ್ದೆ. ಒಂದು 6 ಗಂಟೆಗೆ ಬಂದೆ. ಒಂದು 7:30 ಸುಮ್ಮನೆ ಅಂದರೆ ಮಲಗಲ್ಲ, ಸುಮ್ಮನೆ ಉಳ್ಳಾಡ್ತೀನಿ ಅಷ್ಟೇ. ಈಗ ಒಂದು ಸ್ವಲ್ಪ ಮುದ್ದೆಗೆ ಇಟ್ಟಿದ್ದೀನಿ, ಮುದ್ದೆ ಬೇಯಕ್ಕೆ ಇಟ್ಟಿದ್ದೀನಿ. ಬೇಯಲಿ ಅಂತ ಇನ್ನೇನು ಪೇಪರ್ ಟೈಮ್ ಆಯಿತು, ಅದಕ್ಕೆ ಪೀರ್ ಬಂದರೆ ಹಂಗೆ ಬಿಸಿ ಮುದ್ದೆ ಊಟ ಮಾಡ್ತಾನೆ ಅಂತ. ಯಾಕಂದರೆ ಬೆಳಗ್ಗೆ ಬರೀ ಅನ್ನ ಮಾಡಿಟ್ಟು ಹೋಗಿದ್ದೆ, ಅದಕ್ಕೆ ಎಷ್ಟೊತ್ತಿನಾಗ ಒಂದು ಸ್ವಲ್ಪ ಮುದ್ದೆ ಮಾಡಿಕೊಟ್ರೆ ತಿಂತಾನೆ ಅಂದ್ಬಿಟ್ಟು ಮಾಡೋಣ ಅಂತ. ಅದನ್ನು ನನಗೂ ಮುದ್ದೆ ಇರಬೇಕು, ಅದಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಬೇಯ್ತೈತೆ, ನಾನು ಹಾಗೆ ಮಾತಾಡ್ತಾಯಿದ್ದೀನಿ. ನಾನು ಏನಕ್ಕಪ್ಪ ವಿಡಿಯೋ ಮಾಡಿದೆ ಅಂದರೆ, ನಾನು ಈ ಒಂದು 2-3 ತಿಂಗಳಿಂದ ಸರಿಯಾಗಿ ಕೆಲಸಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ ನನಗೆಲ್ಲೂ ಕೆಲಸ ಅಡ್ಜಸ್ಟ್ ಆಗಲಿಲ್ಲ. ಮತ್ತು ಅಡ್ಜಸ್ಟ್ ಆದರೂ ನನಗೆ ಅಲ್ಲಿ ಟೈಮಿಂಗ್ಸ್ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಕೆಲಸ ಅಡ್ಜಸ್ಟ್ ಆದರೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗೋಲ್ಲ, ಟೈಮಿಂಗ್ಸ್ ಅಡ್ಜಸ್ಟ್ ಆಗಿತ್ತವ ನಮಗೆ ಕೆಲಸ ಅಡ್ಜಸ್ಟ್ ಆಗೋಲ್ಲ. ಹಂಗಾಗಿ ನಾನು ಇಷ್ಟು ದಿನದಿಂದ ಮನೆ ಕೆಲಸ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡೇ ಇದ್ದೆ. ಅಂದರೆ ಮನೆ ಕೆಲಸ ಮಾಡ್ತಿದ್ದೆ, ಏನು ಬೇರೆ ಕಡೆಯಲ್ಲೂ ಹೊರಗಡೆ ಹೋಗಲಿಲ್ಲ. ಒಂದು ಕಂಪ್ನಿಗೆ ಮಾತ್ರ ಒಂದು 5 ದಿವಸ ಮಾಡಿದೆ ಅಷ್ಟೇ. ಹಾಗಾಗಿ ಇವಾಗ ನಾನು ಮತ್ತೆ ಇವಾಗಾಗಿ ಅದು ಮಾತ್ರ ನಾನು ಯಾವತ್ತೂ ಹೇಳಲ್ಲ. ಹಾಗಾಗಿ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಇವತ್ತು ಹೋಗಿದ್ದೆ, ಅಲ್ಲಿ ನಾನು ನನಗೆ ಕೆಲಸ ಅಡ್ಜಸ್ಟು ಆಯಿತು, ಮತ್ತು ಟೈಮಿಂಗ್ಸು ಅಡ್ಜಸ್ಟ್ ಆಯಿತು, ಕೆಲಸನೂ ಅಡ್ಜಸ್ಟ್ ಆಯಿತು, ಆರಾಮಾಗಿ ಮಾಡ್ಬೋದು. ಏನು ಸೇಫ್ಟಿನೂ ಚೆನ್ನಾಗೈತೆ, ಮತ್ತು ನನಗೆ ಅಲ್ಲಿ ಎಲ್ಲ ಅನುಕೂಲ ಚೆನ್ನಾಗೈತೆ ಕೆಲಸ. ಅದಕ್ಕೆ ಅಲ್ಲಿಗೆ ಹೋಗ್ತಾಯಿದ್ದೀನಿ ಕೆಲಸಕ್ಕೆ. ಬಂದಲ್ಲ ಸಂಜೆ, ಅಲ್ಲಿಂದ ನಡ್ಕೊಂಬಂದೆ, ಗೇಟಿಂದ ಮನೆ ಹತ್ರ ನಡ್ಕೊಂಡು ಬಂದೆ. ಹಂಗೆ ಸ್ವಲ್ಪ ಸಾಕಾದಂಗೆ ಆಯಿತು. ಇವತ್ತು ಫಸ್ಟ್ನೇ ದಿನ ಅಲ್ವಾ, ಸ್ವಲ್ಪ ಓಡಾಡಿದೆ, ಹಂಗಾಗಿ ಸ್ವಲ್ಪ ಕಾಲೆಲ್ಲ ನೋಯ್ತೈತೆ. ಬಟ್ಟೆ ಬೇರೆ ಬೆಳಗ್ಗೆ ಬೇಗ ಬಂದ್ಬಿಟ್ಟು ಒಗೆದಿಕ್ಕನ ಅಂದ್ಬಿಟ್ಟು 5:30ಗೆ ಬಿಡ್ತಾರೆ ಅಂತ ಹೋದೆ. 5:30ಗೆ ಬಿಡ್ತಾರೆ ಬಿಡು, ಬಂದು ಒಗ್ದಾಕಿರಾಯ್ತು ಅಂತ ನೆನೆಸಿಟ್ಬಿಟ್ಟು ಹೋಗಿದ್ನ. ಅವು ಮೇಲೆ ಐತೆ ಬಟ್ಟೆ, ಒಗ್ದಿಲ್ಲ. ಮತ್ತು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದು ಬಟ್ಟೆ ಎಲ್ಲ ತೊಳ್ದಾಕ ಹೋಗಬೇಕು. ಮತ್ತು ಇಲ್ಲ ಜಾಸ್ತಿ ಆಗ್ಬಿಡ್ತಾವೆ ಬಟ್ಟೆಗಳು, ಅದಕ್ಕೆ ತೊಳ್ದಾಕ ಹೋಗ್ಬೇಕು. ನಾನು 2-3 ತಿಂಗಳಿಂದ ಕೆಲ್ಸಕ್ಕೆ ಹೋಗಿರೋದಕ್ಕೆ ನಿಜವಾಗ್ಲೂ 1 ರೂಪಾಯಿಗೂ ಎಷ್ಟು ಕಷ್ಟ ಗೊತ್ತಾ. ಕೆಲಸಕ್ಕೆ ಹೋಗಲಿಲ್ಲ ಅಂದರೆ 1 ರೂಪಾಯಿಗೂ ತುಂಬ ಕಷ್ಟ ಆಗ್ಬಿಡ್ತೈತೆ. ಯಾಕಂದರೆ ನಾವು ಏನಕ್ಕೆ ಇದನ್ನು ಹೇಳಿದೆ ಅಂದರೆ, ಇದನ್ನು ಹೇಳ್ಕೊತಾ ಇದ್ದೀನಿ ಅಂದರೆ, ನಾವು ಚಿಕ್ಕ ಮಕ್ಕಳಿಂದ ಇಲ್ಲೇವರೆಗೂ ನಾವು ಯಾವತ್ತೂ ಮನೇಲಿ ಕೂತ್ಕೊಂಡು ತಿಂದವರೇ ಇಲ್ಲ. ನಮ್ಮ ಲೈಫಲ್ಲಿ 2 ತಿಂಗಳು 3 ತಿಂಗಳು ಗ್ಯಾಪ್ ಇರ್ಬೋದು ಅಷ್ಟೇ ದುಡಿದಂಗೆ. ಆದರೆ ತೀರಾ ದುಡಿದಂಗೆ ನಾವು ಯಾವತ್ತೂ ಇಲ್ಲ, ಮನೇಲಿ ಕೂತ್ಕೊಂಡು ತಿಂದಿರೋ ಅಂಥವ್ರೆ ಎಲ್ಲ ನಾವು. ಅದಕ್ಕೋಸ್ಕರ, ಯಾಕಂದರೆ ನಮ್ಮ ಅಮ್ಮವ್ರ ಮನೆಯಿಂದಲೂ ನಾವು ಬಡತನ ನೋಡ್ಕೊಂಡೇ ಬಂದವರು. ಬಡತನ ಅಂದ್ರೇನು, ದುಡಿಯೋದಂದರೆ ಯಾವಾಗಲೂ ನಾವು ದುಡಿತಾನೇ ಇದ್ದೀವಿ. ನಾವು ಗಂಡನ ಮನೆಯಲ್ಲೂ ದುಡ್ದಿರೋದೆ, ಅಪ್ಪನ ಮನೆಯಲ್ಲೂ ದುಡ್ದಿರೋದೆ. ಮದುವೆ ಆಗಿದ್ದೀನಿ ಅಂತ ಏನು ನಾವೇನು ದುಡ್ಸ್ಕೊಂಡು ತಿಂದಿಲ್ಲ, ಇಲ್ಲ ದುಡ್ದು ಹಾಕಿರೋರು ಇಲ್ಲ, ದುಡ್ಸ್ಕೊಂಡು ತಿಂದಿರೋದು ಇಲ್ಲ. ಬರೀ ನಾವೇ ದುಡಿತಾ ಇದ್ದೀವಿ. ನಾವು ದುಡ್ದು ಕೊಟ್ಟರೆ ಅವರು ಮಜಾ ಮಾಡೋರು, ಅಷ್ಟು ಬಿಟ್ಟರೆ ನಮ್ಮ ಹತ್ರನೇ ದುಡ್ಡು ಇಸ್ಕೊಂಡೋಗಿ ಅವ್ರು ಕುಡಿಯೋರೇ ಹೊರ್ತು ಯಾವತ್ತೂ ನಮಗೆ ನಾವೇನು ದುಡ್ದು ಹಾಕಿಲ್ಲ. ಯಾಕಂದರೆ ಎಲ್ಲ ಹೆಣ್ಮಕ್ಳುಗಳಿಗೆ ನಾನು ಯಾರೆಲ್ಲ ಕುಡುಕರನ್ನ ಮದುವೆ ಆಗ್ಬಿಟ್ಟು ಅನುಭವಿಸಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಅದು ಏನು ಅಂತ. ಹಂಗಾಗಿ ನಾನು ಇದನ್ನು ಹೇಳಿದೆ ಅಷ್ಟೇ. ಯಾಕಂದರೆ ಕುಡುಕರನ್ನ ಮದುವೆ ಆದರೆ ಅವ್ರೇನು ಗೊತ್ತಾ, ಅವ್ರಿಗೇನು ಗೊತ್ತಾಗಲ್ಲ ಸಂಸಾರ ಅಂದ್ರೇನು. ಕುಡಿಯೋರು ಸ್ವಲ್ಪ ಜನ ಸಂಸಾರ ನೆಟ್ಟು ಮಾಡಿಸ್ತಾರೆ. ಅಂದರೆ ಕೆಲವು ಜನ ತೀರಾ ಕುಡಿಯೋಕೆ ಅಡಿಕ್ಟ್ ಆಗಿರೋರಿಗೆ, ಅವ್ರಿಗೆ ಯಾರ ಮೇಲೂ ಅವ್ರಿಗೆ ಇದೇ ಇರಲ್ಲ. ಅವ್ರು ಬರೀ ಕುಡಿಯೋದಷ್ಟೇ ಅವ್ರ ಮೈಂಡಾಗಿ, ಈ ತಲೆಯಲ್ಲಿ ಓಡ್ತಾ ಇರೋದು ಬರೀ ಕುಡಿಯೋದಷ್ಟೇ. ಅಂಥವ್ರಿಗೆ ಮದುವೆ ಆಗಿರೋಂಥವ್ರಿಗೆ ನಾನು ಮದುವೆ ಆಗಿರೋಂಥವ್ರು ಅನುಭವಿಸೋರು ನೋವುಗಳೇನು ಅಂತ. ಹಂಗಾಗಿ ಅವತ್ತಿಂದ ನಂಗೆ ರೂಢಿ ಆಗ್ಬಿಟ್ಟೈತೆ. ಕೆಲವು ಜನ ಸೋಂಬೇರಿ, ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಹಂಗೆ ಹಿಂಗೆ ಅಂತ ಅಂದವ್ರೆ. ಆಮೇಲೆ ಎಲ್ಲೂ ಕೆಲಸನೇ ಮಾಡೋಕ್ಕಾಗಲ್ಲ, ನಿಮ್ಗೆ ಯಾವುದು ನೀನು ಎಲ್ಲೂ ನೆಟ್ಟು ಕೆಲಸ ಮಾಡೋಲ್ಲ, ಹಿಂಗೆಲ್ಲ ನನ್ನ ಹಿಂದೆ ಮುಂದೆ ಹೆಂಗುದ್ಸೇವ್ರೆ. ನಾನು ಏನು ಗೊತ್ತಾ, ನನಗೆ ಕೆಲಸ ಮಾಡೋದು ನನ್ನ ಚಿಕ್ಕ ಹುಡುಗಿಂದಲೂ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟೈತಿ. ನಾವು ಹೊರಗಡೆ ಇಟ್ಟಿಗೆ ಕೆಲಸ, ಮಣ್ಣು ಕೆಲಸ, ಪ್ರತಿಯೊಂದು ಕೆಲಸನೂ ಮಾಡಿದ್ದೀವಿ. ಇಟ್ಟಿಗೆಗಳು ನಾವು ನಮ್ಮ ಅಮ್ಮವ್ರ ಮನೆಗಿದ್ದಾಗ ಇಟ್ಟಿಗೆ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ
ಲೈನು 4 ಲೈನ್ ಹಂಚ್ಬಿಟ್ಟು ಬಿಡೋರು ಇಟ್ಕೆನ, ಈಚೆಗಡೆ ಜನರಲ್ ಹಾಕ್ರಿ ಅಂತ ಹೇಳಿ. ನಿಜವಾಗ್ಲೂ ಹಸೆ ಇಟ್ಕೆ ಅರ್ಧ ಹಸೆ ಇಟ್ಕೆ ಇರುತ್ತಲ್ಲ, ಈ ಹಸೆ ಇಟ್ಕೆನ ಅರ್ಧ ಗಾಳಿಗೆ ಒಣಿಕೊಂಡಿರುತ್ತದು. ಎಲ್ಲ ಇಟ್ಕೆ ಕೆಲಸ ಮಾಡೋರಿಗೆಲ್ಲ ಗೊತ್ತಿರುತ್ತದು. ಆ ಇಟ್ಕೆನ ಈಚೆಗಡೆ ಬಂದ್ಬಿಟ್ಟು ನಾವು 4 ಸಾಲ ಇಟ್ಕೆ ಒತ್ತರೆ ನಮಗೆ 1,500 ಏನೋ ಬರೋದು ಒಂದು ಲೈನಿಗೆ. ಅಷ್ಟು ಇಟ್ಕೆನ ಎತ್ತಿ ಒತ್ಕೊಬಂದು ನಾವು ಜನರಲ್ ಹಾಕ್ತೀವಿ. ಜನರಲ್ ಇಳಿಸ್ಕೊಂಡು ಜನರಲ್ ಹಾಕ್ಕೊಳ್ಳೋರು. ನಾವು ಅಷ್ಟು ಇಟ್ಕೆ ಒತ್ಬಿಟ್ಟು ಮಧ್ಯಾಹ್ನದ ಅಷ್ಟೊತ್ತಿಗೆ ಬರ್ತಾಯಿದ್ವಿ. ಅಷ್ಟು ನಾವು ಎಲ್ಲ ನೋಡ್ಕೊಂಡು ಬಂದಿರೋದು. ಆಮೇಲೆ ಬಗ್ಗಿ ಉಂಡೆ ಮುರಿತಿದ್ದೆ ನಾನು. ಅಂದರೆ ಟೇಬಲ್ ಇಟ್ಕೆ ಉಂಡೆ ಮುರಿತಾರೆ, ಎಲ್ಲ ಟೇಬಲ್ ಇಟ್ಕೆ ಹಾಕಿರೋರಿಗೆಲ್ಲ ಗೊತ್ತಿರುತ್ತದೆ. ಅದು ಎಲೆ ಉಂಡೆ ಮುರಿತಿದ್ದೆ. ಇಲ್ಲಿ ಎದೆನ ಒಂಥರ ನೋವು ಬಂದಂಗೆ ಆಗ್ಬಿಡೋದು ಆ ಉಂಡೆ. ಅಂದರೆ ನಮ್ಗೆ ಅವಾಗ ವಯಸ್ಸು ಹೆಣ್ಮಕ್ಳಲ್ವ, ನಾವು ದುಡಿತಾ ಇದ್ವಿ. ಅಂಥ ಟೈಮ್ನಾಗೆಲ್ಲ ನಾವು ದುಡ್ದಿದ್ದೀವಿ. ಆದರೆ ನಾನು ಯಾವತ್ತೂ ಸೋಂಬೇರಿ ಥರ ನಾನು ಯಾವತ್ತೂ ಜೀವನ ಮಾಡಿಲ್ಲ. ಯಾಕಂದರೆ ನನಗೊಂದು 2 ತಿಂಗಳು 3 ತಿಂಗಳು ನನ್ನ ಟೈಮ್ ಚೆನ್ನಾಗಿದ್ದಾಗಲೋ, ಇಲ್ಲ ನನಗೇನೋ ಒಂದು ಪ್ರಾಬ್ಲಮ್ ಆಗಿ ನಾನು ಮನೇಲಿ ಇರ್ಬೋದು. ಅಷ್ಟು ಬಿಟ್ಟರೆ ನನಗೇನು ಗೊತ್ತಾ, ಇನ್ನೂ ಒಂದು, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ನಂಗೆ ತರಲೆ, ಆಮೇಲೆ ಪುಂಡಾರಿಗಳು ಪೋಖ್ರಿಗಳು ಇರೋಂಥ ಜಾಗದಲ್ಲಿ ನಾನು ಕೆಲಸ ಮಾಡಲ್ಲ. ಇದು ನನ್ನ ಸ್ವಭಾವ. ಆಮೇಲೆ ನನಗೆ ಕೆಲಸ ಮಾಡಬೇಕು ಅಂದರೆ ನನಗೊಂದು ಸೇಫ್ಟಿ ಇರಬೇಕು. ನಾನು ಕೆಲಸ ಮಾಡತ್ತವ ನನಗೆ ಒಂದು ಮಾತು ಬರಬಾರ್ದು. ಆಮೇಲೆ ನನಗೆ ಇಂಥ ತರಲೆ ಜಾಗದಲ್ಲೆಲ್ಲ ನಾನು ಕೆಲಸ ಮಾಡಲ್ಲ. ನನಗೆ ಇಷ್ಟನೂ ಆಗಲ್ಲ ಅದೆಲ್ಲ ಕೆಲಸ ಮಾಡೋಕ್ಕೆ. ಯಾಕಂದರೆ ಕೆಲಸ ಯಾವುದು ಆದ್ರೂ ಮಾಡಿಬಿಡ್ತೀವಿ ಅನ್ನೋದಲ್ಲ. ನಾವೇನು ಗೊತ್ತಾ, ನಾವು ಕೆಲಸ ಮಾಡತ್ತೋ ನಮಗೂ ಸೇಫ್ಟಿ ಇರಬೇಕು, ನಮ್ಮ ಸುತ್ತಮುತ್ತ ವಾತಾವರಣನೂ ಚೆನ್ನಾಗಿರಬೇಕು. ಅಂಥ ಜಾಗದಲ್ಲಿ ಅಷ್ಟೇ ನಾನು ಕೆಲಸ ಮಾಡೋದು. ಸುಮ್ಮನೆ ಏನೇನೋ ಕೆಲ್ಸಕ್ಕೆ ಹೋಗಿ ಸೇರ್ಕೊಳ್ಳಲ್ಲ ನಾನು. ಅಲ್ಲೊಂದು 20,000 ಕೊಡ್ತಾರೆ, 15,000 ಕೊಡ್ತಾರೆ, ಅಂಥದ್ದಕ್ಕೆಲ್ಲ ನಾನು ಹೋಗಲ್ಲ. 5,000 ಕೊಡಲಿ ಸಂಬಳ, ನಾನು ಮಾಡೋ ಕೆಲಸ ನನಗೆ ನಾನು ಮಾಡತ್ತವ ನನಗೆ ಸೇಫ್ಟಿ ಇರಬೇಕು, ಮತ್ತು ನನ್ನ ಸುತ್ತಲೂ ವಾತಾವರಣ ಚೆನ್ನಾಗಿರ್ಬೇಕು. ಅಂಥದ್ದಲ್ಲೇ ನಾನು ಕೆಲಸ ಮಾಡೋದು. 25,000 ಕೊಡ್ತಾರೆ ಅಂದ್ಬಿಟ್ಟು ಅಂಥ ಕೆಲಸಕ್ಕೆ ನಾನು ಹೋಗಲ್ಲ. ನನಗೆ ಇಷ್ಟನೂ ಆಗಲ್ಲ ಅವೆಲ್ಲ ಕೆಲಸಗಳು. ನಾನು ಅದಕ್ಕೋಸ್ಕರ ನನಗೆ ಸೆಟ್ ಆಗೋಂಥ ಕೆಲಸ ಸಿಗೋವರೆಗೂ ನಾನು ಹೋಗೋದು ಬೇಡ ಅಂದ್ಕೊಂಡಿದ್ದೆ. ಹೆಂಗೋ ಸದ್ಯ ನನಗಿವಾಗ ಒಳ್ಳೆಯದಾವ ಕೆಲಸ ಸಿಕ್ಕೈತೆ. ನಾನು ಎಷ್ಟು ದಿನ ಕಾದಿತ್ಕೊಂಡು ಒಂದು ಒಳ್ಳೆಯದಾವ ಕೆಲಸ ಐತೆ, ನನಗಷ್ಟೇ ಸಾಕು. ನೋಡಿ, ನನ್ನ ಕಣ್ಣು ನನಗೆ ರಾತ್ರಿ ನಾನು 3 ದಿವಸದಿಂದ ತಲೆಗೆ ಎಣ್ಣೆ ಇಟ್ಟಿರಲಿಲ್ಲ. ಸ್ನಾನ ಮಾಡಿಬಿಟ್ಟು ತಲೆಗೆ ಇದು ಕಣ್ಣು ಸ್ವಲ್ಪ ನನಗೆ ಅದು ಏನಕ್ಕೆ ಹಿಂಗೆ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಯಾವಾಗಾದ್ರೂ ಡಾಕ್ಟ್ರ್ ಹತ್ರ ಚೆಕ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಕಣ್ಣು ಒಂಥರ ಕುಕ್ಕದಂಗೆ ಆಗುತ್ತೆ ಒಳಗಡೆಯಿಂದ. ಆಮೇಲೆ ಜಾಸ್ತಿ ಏನೋ ಒಂಥರ ಆಗ್ಬಿಡುತ್ತೆ ಕಣ್ಣು ಒಂದೊಂದ್ಸಲಿ. ಹಾಗಾಗಿ ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದಿರೋರು. ನಾವು ಯಾವತ್ತೂ ಸೋಂಬೇರಿಗಳ ಥರ ನಾವು ಸೋಂಬೇರಿ ಆಗಿದ್ದರೆ ನಾನು ಇಷ್ಟು ನನ್ನ ಸಂಸಾರನ ನನ್ನ ಕೈಲಿಟ್ಕೊಂಡು ನಾನು ಜೀವನ ಮಾಡ್ತಾ ಇರಲಿಲ್ಲ. ಕೆಲವು ಜನ ನನ್ನನ್ನು ಹೆಂಗೆ ನೋಡ್ತಾರೆ ಅಂದರೆ, ಇವಳು ಆಚೆ ಹೋಗಿ ದುಡಿಯೋದಲ್ವೇನೋ ಅನ್ನೋ ಥರ ನೋಡ್ತಾರೆ. ನಾನು ನನ್ನ ಮಗನ ಓದಿಸ್ಕೊಂಡು, ನನ್ನ ಮನೆ ಬಾಡಿಗೆ ಕಟ್ಕೊಂಡು, ನನ್ನ ಸಂಸಾರನ ಇಬ್ಬರು ಬಂದರೆ ಊಟ ಹಾಕೋ ಮಟ್ಟಕ್ಕಾದರೂ ನಾನು ತಂದಿಟ್ಕೊಂಡಿದ್ದೀನಿ. ನಂಗೆ ಅಷ್ಟು ಸಾಕು. ಯಾರನ್ನ ಇಬ್ಬರು ಬಂದರೆ ನಮ್ಮ ಮನೆಗೆ ಊಟ ಮಾಡಿಕ್ಕೋ ಮಟ್ಟಕ್ಕೆ ನಾನು ಇಟ್ಕೊಂಡಿದ್ದೀನಿ, ಆಯಿತಾ. ನಾನು ಯಾರ ಹತ್ರನೂ ನಾನು ಬಡತನದಾಗಿದ್ದೀನಿ ಅಂತ ಕೂಲಿ ಮಾಡ್ಕೊಂಡು ತಿನ್ನೋದು ಅಂತ ಯಾರ ಹತ್ರನೂ ಕೈ ಚಾಚೋದು, ಇವ್ರ ಹತ್ರ ಸುಳ್ಳು ಹೇಳ್ಕೊಂಡು ಜೀವನ ಮಾಡೋದು, ಇವೆಲ್ಲ ನನಗೆ ಇಷ್ಟ ಆಗಲ್ಲ. ಹಂಗಾಗಿ ನಾನು ನನ್ನ ಸಂಸಾರಕ್ಕೆ ತಕ್ಕನಂಗೆ ನಾನು ಇದ್ದೀನಿ, ಆಯಿತಾ. ಏನು ಗೊತ್ತಾ, ಹೆಂಗಂದ್ರೆ ಹಂಗೆ ಮಾತಾಡೋಕ್ಕೆ ಹೋಗ್ಬಾರ್ದು. ನೀವೆಲ್ಲೂ ಕರೆಕ್ಟಾಗಿ ಕೆಲಸ ಬಾಡಿಗೆ ನಾನು ಕಟ್ಟೋಳು, ಜೀವನ ನಾನು ಮಾಡೋಳು. ನನಗೆ ಗೊತ್ತಾಗಲ್ವ ನಾನು ಹೆಂಗೆ ಜೀವನ ಮಾಡಬೇಕು, ಹೆಂಗೆ ದುಡಿಬೇಕು ಅಂತ. ಇನ್ನೊಬ್ರ ಹತ್ರ ಹೇಳ್ಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ನನಗೆ. ನಾನು ಇಷ್ಟೆಲ್ಲ ಸಂಸಾರ ನಿಭಾಯಿಸೋಳು. ನನ್ನ ಮಗನಿಗೊಂದು ಭವಿಷ್ಯ ರೂಪಿಸ್ಬೇಕು, ಅವನೊಂದು ಗುರಿ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೆ, ಅವ್ನಿಗೊಂದು ಜೀವನ ಕಟ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಒಂದು ಛಲಕ್ಕೆ ಬದುಕ್ತಾ ಇರೋದು ನಾನು ಪುಂಡ ಪೋಖ್ರಿ ಇರೋ ಜಾಗದಾಗೆಲ್ಲ ನಾನು ಕೆಲಸ ಮಾಡಲ್ಲ. ನನಗೆ ತರಲೆಗಳಿರೋಂಥ ಕೆಲಸದಾಗೆಲ್ಲ ನಾನು ಕೆಲಸ ಮಾಡಲ್ಲ. ನನ್ನ ಮಗನ ಕೆಲ್ಸಕ್ಕೆ ಹಾಕಿರೋದು ನಾನು ಅಂಥ ಜಾಗದಲ್ಲಿ, ಅಂದರೆ ಅವ್ನಿಗೆ ಒಳ್ಳೆ ವಾತಾವರಣದಲ್ಲಿ ನಾನು ಕೆಲ್ಸಕ್ಕೆ ಹಾಕಿದ್ದೀನಿ. ಇವಾಗ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತಾನೆ ಅವನಿಗೂ ಅಷ್ಟೇ. ಒಂದು ತರಲೆ ಆಮೇಲೆ ಪುಂಡ ಪೋಖ್ರಿ ಇರೋಂಥ ಜಾಗದಲ್ಲಿ ನನ್ನ ಮಗನ ನಾನು ಕೆಲ್ಸಕ್ಕೆ ಹಾಕಲ್ಲ. ಯಾಕಂದರೆ ಅವ್ನು ಇವತ್ತುವರೆಗೂ ಒಂದು ಫ್ರೆಂಡ್ಶಿಪ್ನು ಸಹ ನಾನು ಅವನಿಗೆ ಮಾಡೋಕ್ಕೆ ಬಿಟ್ಟಿಲ್ಲ. ಯಾವ ಫ್ರೆಂಡ್ಶಿಪ್ಪು ಬೇಡ ಅವನಿಗೆ. ಆಮೇಲೆ ನಾನು ಒಂದ್ಸಲ ಹಿಂಗೆ ಎಲ್ಲೋ ಗಾಡಿ ಹೋದಾಗ ಅವನು ಯಾವುದೋ ಒಂದು 3 ಹುಡುಗರ ಜೊತೆ ಹೋಗೆಲ್ಲ ಗಾಡಿ ಕೆಡ್ಕೊಂಡ್ಬಂದ್ಬಿಟ್ಟಿದ್ದ. ನಾನು ಸಿಕ್ಕಾಪಟ್ಟೆ ಬೈದಾಕ್ಬಿಟ್ಟಿದ್ದೆ. ಅಲ್ಲಿಂದ ಈಚೆಗೆ ಒಬ್ಬರು ಸವಾಸ್ಕೊಂಡೋಗಲ್ಲ. ಆಮೇಲೆ ಅವ್ನು ಹೇಳೋದು ಒಂದೇ ಮಾತು, ನಾನು ಅವನೇನು ಕೇಳಲ್ಲ. ಅವನೇ ಒಂದೊಂದು ದಿವಸ ಹೇಳ್ತಾನೆ, ಯಾವ ಫ್ರೆಂಡ್ಶಿಪ್ಪು ಬೇಡಮ್ಮ ನಮಗೆ, ಫ್ರೆಂಡ್ಶಿಪ್ ಎಲ್ಲ ಜಗಳ ಗಲಾಟೆ ಜಾಸ್ತಿ, ಬೇಡ ನಮಗೆ ಫ್ರೆಂಡ್ಶಿಪ್ಪು, ನಾನು ಹಿಂಗೆ ಇರ್ತೀನಿ ಅಂತಾನೆ ನನ್ನ ಮಗ. ನಂಗೆ ಅಷ್ಟೇ ಸಾಕು. ಯಾಕೆ ಗೊತ್ತಾ, ಅವನು ಅಂಥ ಜಾಗದಾಗೆಲ್ಲ ಅವನು ಅಷ್ಟೇ, ಯಾರನ್ನ ಈ ಜೋರ ಗಲಾಟೆ ಮಾಡೋದು ಆಮೇಲೆ ಕೂಗಾಡೋರ ಹತ್ರ ಅವನು ಸೇರಲ್ಲ. ಹಂಗಾಗಿ ನಮಗೆ ಅವೆಲ್ಲ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಮಗೆ ಸೇಫ್ಟಿ ಇರೋಂಥ ಜಾಗದಲ್ಲಿ ನಾನು ಕೆಲಸ ಹುಡುಕೋಬೇಕಲ್ವ. ಯಾಕಂದರೆ ನಾವು ತಿನ್ನೋಕೆ ಅನ್ನ ಇಲ್ದಂಗೆ ಬೆಳೆದಿರೋರು.
ನಮಗೆ ಅವ್ರವ್ರ ಬಟ್ಟೆಗಳು ಅವ್ರವ್ರ ಹತ್ರ ಬಟ್ಟೆ ಇಕ್ಕೊಂಡು ಜೀವನ ಮಾಡಿರೋದು ನಾವು. ಹಂಗಾಗಿ ನಮಗೆ ಗೊತ್ತಾಗುತ್ತೆ ನಾವು ಯಾವ ಥರ ಬದುಕಬೇಕು ಅಂತ. ಇನ್ನೊಬ್ರ ಹತ್ರ ಹೇಳಿ ಹೇಳ್ಸ್ಕೊಳ್ಳೋ ಮಟ್ಟಕ್ಕೆ ನಾನೇನಿಲ್ಲ. ನನ್ನ ಸಂಸಾರ ನಾನು ನಿಭಾಯಿಸೋದು ನನಗೆ ಗೊತ್ತೈತೆ. ನಾನು ಹೆಂಗೆ ಬೇಕೋ ಹಂಗೆ ನಿಭಾಯಿಸ್ಕೊತೀನಿ. ನಾನು ಆಮೇಲೆ ಸುಳ್ಳು ಹೇಳ್ಕೊಂಡು ತಿರ್ಗೋದು, ತರಲೆ ಮಾಡೋದು, ಅಲ್ಲಿ ಇಲ್ಲಿ ಇಲ್ದವೆಲ್ಲ ಅವತಾರಗಳಾಡೋದು ಅವೆಲ್ಲ ನನಗೆ ಬರೋಲ್ಲ. ನಾನು ಇದೇ ಥರನೇ ಬದುಕೋದು. ನಾನು 3 ದಿನ ಬದುಕಲಿ, ನನ್ನ ಮಗನಿಗೆ ಒಬ್ಬ ಒಳ್ಳೆ ತಾಯಿಯಾಗಿ ಬದುಕಬೇಕು ಅನ್ನೋದೇ ನನ್ನ ಆಸೆ ಅಷ್ಟೇ. ಯಾರು ಏನನ್ನ ಅನ್ಕೋಬೋದು, ತಲೆ ಕೆಡಿಸ್ಕೊಳ್ಳಲ್ಲ. ನೋಡಿ, ಮುದ್ದೆ ಮಾಡೋಣ ಅಂತ ಬಂದೆ. ಮುದ್ದೆ ಮಾಡಬೇಕಿವಾಗ. ಮುದ್ದೆ ಮಾಡ್ತಾಯಿದ್ದೀನಿ. ಹೊಟ್ಟೆ ಬೇರೆ ಎಸಿತೈತೆ ನನಗೂ. ಅದೇ 9:45 ಆಯಿತು. ಅಪ್ಪಿ ಇನ್ನೇನು ಅವನಿಗೂ ಬಿಸಿ ಮುದ್ದೆ ಆಗ್ತೈತೆ ಅಂತ ಒಳಗೆ ಬಂದೆ ಮುದ್ದೆ ತೊಳ್ಸೋಣ ಅಂತ. ನನಗೆ ಹೇಳಲ್ವಾ, ಅದೇ ಥರನೇ ಕೂತ್ಕೊಂಡು ಮುದ್ದೆ ತೊಳಸ್ಬೇಕು ನನಗೆ. ಒಂದೇ ಸಮಕ್ಕೆ ಚಕ್ಕಬಕ್ಲಾಕೊಂಡು ಮುದ್ದೆ ಕೋಲ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ. ಒಬ್ಬೊಬ್ರು ಹೇಳ್ತಾರೆ ಆ ಥರ ಕೂತ್ಕೋಬಾರ್ದು ಅಂತ. ಆದರೆ ಏನು ಮಾಡೋದು, ನಮ್ಮ ಕಾಲು ಆಗಲ್ವಲ್ಲ. ಅದಕ್ಕೋಸ್ಕರ ನಂಗೆ ನಿಜವಾಗ್ಲೂ ಯಾಕೋ ಗೊತ್ತಿಲ್ಲ, ನನಗೆ ಇತ್ತೀಚೆಗಂತೂ ಸಖತ್ತು ಕಾಲು ನೋವು. ಆದರೂ ಓಡಾಡ್ತೀನಿ. ಒಂದೊಂದ್ಸಲ ನೋವಿರಲ್ಲ. ಈ ಮುದ್ದೆ ತೊಳ್ಸ್ಬೇಕು ಮಾತ್ರ ಆ ಥರ ಕೂತ್ಕೊಳ್ಳೋಕ್ಕೆ ಆಗಲ್ಲ ನನಗೆ. ಏನು ಅಂತಲೂ ಗೊತ್ತಾಗಲ್ಲ ನನಗೆ. ಹಂಗಾಗಿ ನಾನು ಹಿಂಗೆ ಕೂತ್ಕೊಂಡು ಮುದ್ದೆ ತೊಳ್ಸೋದು. ಬೆಳಗ್ಗೆದೇ ಸಾಂಬಾರು ಐತಲ್ಲ, ಅದಕ್ಕೆ ತೊಳ್ಸ್ಕೊಂಡು ಮುದ್ದೆ ಮಾಡಿಬಿಟ್ಟು ಊಟ ಮಾಡೋಣ ಅಂದ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ನಾನು ಮುದ್ದೆ ತೊಳ್ಸೋದು ಅಂತ ಹೇಳ್ತೀನಿ, ಯಾರೆಲ್ಲ ಏನು ಅನ್ಕೊಂತೀರೋ ಗೊತ್ತಿಲ್ಲ. ದಯವಿಟ್ಟು ನಾನು ಹಳ್ಳಿ ಭಾಷೆನೇ ಯೂಸ್ ಮಾಡೋದು. ನಾನು ಇಲ್ಲಿ ಸಿಟಿಲಿದ್ದೀನಿ ಅಂತ ಜಾಸ್ತಿ ಇದು ಮಾಡಲ್ಲ. ಹಳ್ಳಿ ಭಾಷೆನೇ ನಾನು ಜಾಸ್ತಿ ಮಾತಾಡೋದು ಎಲ್ಲ. ಅಂದರೆ ಬೇರೆ ಕಡೆ ಹೋದಾಗ, ನಾನು ಈ ಕೆಲಸಕ್ಕೆಲ್ಲ ಹೋದಾಗೆಲ್ಲ ನಾನು ಹಳ್ಳಿ ಭಾಷೆ ಯೂಸ್ ಮಾಡಲ್ಲ. ಯಾಕೆ ಗೊತ್ತಾ, ಜನಕ್ಕೆ ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗೋಲ್ಲ. ಒಬ್ಬೊಬ್ರು ಒಂದೊಂದು ಥರ ಇರ್ತಾರಲ್ವ, ಅದಕ್ಕೋಸ್ಕರ ಹೋಗ್ರಿ ಒಂಥರ ಮಾತಾಡ್ತೀನಿ. ಬರ್ರಿ ಎಲ್ಲ ಊಟ ಮಾಡೋಣ. ಈ ಮುದ್ದೆ ತಿಂತಾಯಿದ್ದೀನಿ. ನನ್ನ ಮಗ ಬರೋ ಟೈಮ್ ಆಯಿತು. ಹಂಗೂ ಬಿಸಿ ಮುದ್ದೆ ಆಗ್ತೈತೆ. ಬೆಳಗಿಂದ ಒಂದು ಸ್ವಲ್ಪ ಅನ್ನ ತಿಂದಿರ್ತಾನೆ. ಕಾಲೇಜ್ಗೆ ಹೋಗಲು ಅನ್ನ ತಿಂದಿರ್ತಾನೆ. ಮತ್ತು ಕಾಲೇಜಿಂದ ಬಂದು ಸ್ವಲ್ಪ ಅನ್ನ ತಿಂದು ಹೋಗಿರ್ತಾನೆ. ಅದಕ್ಕೆ ಮುದ್ದೆ ಮಾಡೋಣ ಅಂತ. ರಾತ್ರಿ ಒಂದು ಸ್ವಲ್ಪ ಟೊಮೆಟೊ ಚಟ್ನಿ ಮಾಡ್ದಂಗೆ ಮಾಡಿದ್ದೆ. ಅದೇ ಇತ್ತು, ಸಾಕಾಗಿರೋದಕ್ಕೂ ಅದಕ್ಕೆ ಮುದ್ದೆ ಮಾಡಿದ್ದೀನಿ. ಇವಾಗ ನಮಗೂ ಬೆಳಗ್ಗೆ ಹೊತ್ತು ಏನು ತಿಂದ್ರೂ ಪರವಾಗಿಲ್ಲ, ಮುದ್ದೆ ರಾತ್ರಿಗೆ ನೈಟು ಒಂದು ಸ್ವಲ್ಪ ಮುದ್ದೆ ತಿಂದ್ರೇ ಒಂಥರ. ಈ ಮುದ್ದೆ ಚಟ್ನಿ ಈ ಥರ ಒಂದು ಮೆಣಸಿನಕಾಯಿ ಖಾರನೇ ಆಗಿ ಮಾಡ್ಕೊಂಡು ಒಂದು ಮುದ್ದೆ ಇಟ್ಟು ಊಟ ಮಾಡಿಬಿಟ್ರೆ ಅದು ಒಂದು ಅಲ್ಲ ನಿಜವಾಗ್ಲೂ. ನಾನು ಸಾಂಬಾರು ಚೆನ್ನಾಗಿದ್ರೆ ನನ್ನ ನೆಂಚಕ್ಕೇನು ಕೇಳಲ್ಲ, ಸುಮ್ಮನೆ ಉಣ್ತಾ ಇರ್ತೀನಿ. ಈಗ ಅವನು ಬಂದು ನಿಮ್ಮದೇ ಊಟ ಮಾಡ್ತಾನೆ ಮುದ್ದೆ. ನಾನೇನೋ ಮಲಗಿದ್ರೆ ಪಾಪ ಎಬ್ಬಿಸೋದೇ ಇಲ್ಲ. ಅವನೇ ಇಟ್ಕೊಂಡು ಊಟ ಮಾಡಿಬಿಡ್ತಾನೆ. ಬಿಡು ಮಲ್ಕೊಂಡೈತಿ ಅಂತ. ಯಾವಾಗಲೂ ಅಷ್ಟೇ, ನಾನು ಎಬ್ಬಿಸೋದೇ ಇಲ್ಲ ಜಾಸ್ತಿ. ಇಟ್ಕೊಂಡು ಅವನೇ ಊಟ ಮಾಡಿಬಿಡ್ತಾನೆ. ಭಾನುವಾರ ಬೆಳಗಿಂದ ಮನೆಗೆ ಅವನೇ. ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಕೆಲಸ ಮಾಡೋಕ್ಕೆ ಮುದ್ದೆನೇ. ನಾವು ಅನ್ನ ಎಷ್ಟು ತಿಂದ್ರೂ ಇಂಥದ್ದೊಂದು ಮುದ್ದೆ ಉಂಡ್ಬಿಟ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೋ. ನನಗೆ ಗ್ಯಾರಂಟಿ ಇಷ್ಟ. ಯಾಕಂದರೆ ನಾವು ಚಿಕ್ಕ ಮಕ್ಕಳಿಂದಲೂ ಬರೀ ಮುದ್ದೆ ತಿನ್ಕೊಂಡೇ ಬೆಳೆದಿರೋದು ಜಾಸ್ತಿ. ಬರೀ ಮುದ್ದೆನೇ ನಾವು ತಿಂದಿರೋದು. ಅದೇ ನಮ್ಗೆ ಇಲ್ಲೇವರೆಗೂ ಕೆಲಸ ಮಾಡೋಕ್ಕೂ ಶಕ್ತಿ. ಅಷ್ಟೇ ಕೆಲಸ ಇರೋ ನಾನು ಮಾಡ್ತೀನಿ ಅನ್ನೋದೊಂದು ಧೈರ್ಯ ನನಗೆ.
ಊಟ ಮಾಡಿಬಿಟ್ಟು ಮಲಗಿಬಿಡ್ತೀನಿ. ಬೆಳಗ್ಗೆ ತಿರ್ಗಿ 5 ಗಂಟೆಗೆ ಎದ್ದೊಳ್ಬೇಕಾ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಒಳೊಬ್ರು ಯಾರೇ ಇರಲಿ, ನಿಮ್ಮ ಸಪೋರ್ಟ್ ನಮಗೂ ಇರಲಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಧನ್ಯವಾದ.